ಸಹೋದರಿಗೆ ನಮಸ್ಕಾರ. ಗೆಳೆಯರೇ, ಇವತ್ತು ನಾವು ಮಾಡ್ತಿರೋಂತಹ ನೋಟಿಫಿಕೇಶನ್ ಬಂದು ಒಂದು ಜಾಬ್ ನೋಟಿಫಿಕೇಶನ್ ಪರವಾಗಿ ಆಗಿರುತ್ತೆ. ಈ ಜಾಬ್ ನೋಟಿಫಿಕೇಶನ್ ಬಂದು IIT ಧಾರವಾಡಲ್ಲಿ IIT ಕಾಲೇಜ್ ನಿಮಗಿದೆ ಅನ್ನೋದು ಗೊತ್ತಿದೆ. ಈ ಕಾಲೇಜು ಗೌರ್ನಮೆಂಟ್ ಆಫ್ ಇಂಡಿಯಾ ಅಂಡರ್ ಬರುತ್ತೆ, ಒಂದು ನೆನಪಿಲ್ಲಿ. ಓಕೆ, ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ ಬರುತ್ತೆ. ಅಕಾರ್ಡಿಂಗ್ ಟು ದ ಆಕ್ಟ್ ಕೊಟ್ಟಿದ್ದಾರೆ ನೋಡಿ, 2016 ಪ್ರಕಾರ ಎಸ್ಟಾಬ್ಲಿಷ್ ಆಗಿರೋಂಥ IIT ಧಾರವಾಡ ಒಂದು ಪ್ರೀಮಿಯರ್ ಇನ್ಸ್ಟಿಟ್ಯೂಟ್ ಅಂತಾನೆ ಕರಿಬಹುದು. ಈ ಇನ್ಸ್ಟಿಟ್ಯೂಟ್ ಅಲ್ಲಿ ನಿಮಗೆ ಕೆಲಸದಕ್ಕಾಗಿ ಪ್ಯೂರ್ ಗೌರ್ನಮೆಂಟ್ ಅಂಡ್ ಪರ್ಮನೆಂಟ್ ವೇಕೆನ್ಸೀಸ್ಗಾಗಿ ಕರೆದಿದ್ದಾರೆ. ನೋಡ್ಬೋದು ಇಲ್ಲಿ, IIT ಧಾರವಾಡ ಇನ್ವೈಟ್ಸ್ ಆನ್ಲೈನ್ ಅಪ್ಲಿಕೇಶನ್ ಫ್ರಮ್ ದ ಎಲಿಜಿಬಲ್ ಇಂಡಿಯನ್ ನೇಷನಲ್ಸ್ ಫ್ರಮ್ ದ ಫಾಲೋಯಿಂಗ್ ಪೊಸಿಷನ್. ಇಂಡಿಯನ್ ನೇಷನಲ್ ಅಂದ್ರೆ ಆಲ್ ಓವರ್ ಇಂಡಿಯಾ ಯಾರಾದ್ರೂ ಅಪ್ಲೈ ಮಾಡ್ಬೋದು. ಬಟ್ ವೆರಿ ಇಂಪಾರ್ಟೆಂಟ್, ನಮ್ಮ ಕರ್ನಾಟಕದಲ್ಲಿ ಇರೋದ್ರಿಂದ ಕರ್ನಾಟಕದ ಎಲ್ಲಾ ವಿದ್ಯಾರ್ಥಿಗಳಿಗೆ ನಾನು ಹೇಳೋದೇನಂತಂದ್ರೆ, ಯಾರೆಲ್ಲ ಎಲಿಜಿಬಲ್ ಇದ್ದಾರೆ ದಯಮಾಡಿ ಅಪ್ಲೈ ಮಾಡ್ಕೊಳ್ಳಿ. ಇದೊಂದು ಬ್ಯೂಟಿಫುಲ್ ಅವಕಾಶ. ನೀವು ನೋಡ್ಬೋದು, ಅಡ್ಮಿನಿಸ್ಟ್ರೇಟಿವ್ ಪೊಸಿಷನ್ಸ್ ಅಲ್ಲಿ 3 ವೇಕೆನ್ಸೀಸ್ ಇದಾವೆ. ಅಸಿಸ್ಟೆಂಟ್ ರಿಜಿಸ್ಟ್ರಾರ್, ಜೂನಿಯರ್ ಸೂಪರಿಂಟೆಂಡೆಂಟ್, ಜೂನಿಯರ್ ಅಸಿಸ್ಟೆಂಟ್. ವೇಕೆನ್ಸಿ ಟೇಬಲ್ ನೋಡ್ಬೋದು, ಅನ್ರಿಸರ್ವ್ಡ್ ಅಲ್ಲಿ ಎಷ್ಟಿದಾವೆ ಅಂಡ್ OBC ನಲ್ಲಿ ಎಷ್ಟಿದಾವೆ. SC ST EWS ಗೆ ಯಾವುದೇ ವೇಕೆನ್ಸಿ ಇಲ್ಲ. ಪೇ ಸ್ಕೇಲ್ ನೋಡಿ, ಅಸಿಸ್ಟೆಂಟ್ ರಿಜಿಸ್ಟರ್ಗೆ ಲೆವೆಲ್ 10 ಪೇ ಸ್ಕೇಲ್ ಅಂದ್ರೆ 56,100 ರೂಪಾಯಿ ಬೇಸಿಕ್ ಅಲ್ಲಿ ಇದೆ. ಅದು 7th CPC ಪ್ರಕಾರ. ಅದೇ ಇದೀಗ 8th CPC ಆಯ್ತು ಅಂತಂದ್ರೆ, ಈಗ ನೆಕ್ಸ್ಟ್ ಅಲ್ಲಿ ಅಪ್ಲಿಮೆಂಟ್ ಆಗೇ ಆಗುತ್ತೆ. ನೀವು ಜಾಯ್ನ್ ಆಗೋದ್ರೊಳಗೆ ಇದು 8th CPC ಆಗೋಗಿರುತ್ತೆ. ಈ ಎಕ್ಸಾಮ್ ಬರ್ಕೊಂಡು ಯಾರೆಲ್ಲ ಸೆಲೆಕ್ಟ್ ಆಗಿ ಜಾಯ್ನ್ ಆಗ್ತೀರಾ ಅವರ ಸ್ಯಾಲರಿ 2.7 ಟೈಮ್ಸ್ ಜಾಸ್ತಿ ಆಗುತ್ತೆ ಗೈಸ್. ಬೇಸಿಕ್ ಬರೀ ಬೇಸಿಕ್ ನಿಮಗೆ 1.5 ಲಕ್ಷ ಹತ್ತಿರದಲ್ಲಿ ಇರುತ್ತೆ. ಅಂಡ್ ಟೋಟಲ್ ಒಟ್ಟಲ್ಲಿ ಈ ಲೆವೆಲ್ 10 ಅಲ್ಲಿ ಇರೋರು ಒಂದು 3 ಲಕ್ಷ ರೂಪಾಯಿ ತನಕ ಡ್ರಾ ಮಾಡ್ತಾರೆ. ಓಕೆ, ಟೋಟಲ್ ಸ್ಯಾಲರಿ. ಸೂಪರಿಂಟೆಂಡೆಂಟ್ ಸಹ ಒಂದು 4 ಲೆವೆಲ್ಸ್ ಕಡಿಮೆ, ಏನು ಬಾಬಾ ಅಂತಂದ್ರು ನಿಮಗೆ ಒಂದು 80 ತನಕ ಇದ್ದೇ ಇರುತ್ತೆ. ಅಂಡ್ ಲೆವೆಲ್ 3 ಅಂತಂದ್ರೆ ಇನ್ನೂ ಒಂದು 3 ಸ್ಟೆಪ್ ಕಡಿಮೆ ಅಂತ ಅನ್ಕೊಳ್ಳಿ, ನಿಮಗೆ 1ವರೆಗೂ ಬರ್ಬೋದು. ಓಕೆ, 8th ಪೇ ಸ್ಕೇಲ್ ಆದಾಗ. ಬಟ್ ಈಗ ಟೆಕ್ನಿಕಲ್ ಪೊಸಿಷನ್ಸ್ ಅಂತ ಬಂದ್ರೆ, ಜೂನಿಯರ್ ಟೆಕ್ನಿಕಲ್ ಸೂಪರಿಂಟೆಂಡೆಂಟ್ ಇದನ್ನ JTS ಅಂತ ಕರೀತಾರೆ. JTS CS ಗಿದೆ, CCS ಅಂತ ಕೊಟ್ಟಿದ್ದಾರೆ, ಕೆಮಿಕಲ್ ಗಿದೆ, ಸಿವಿಲ್ ಗಿದೆ ಅಂಡ್ ಅದರ್ ಡಿಪಾರ್ಟ್ಮೆಂಟ್ ಇದೆ. ಅದು ಯಾವ್ದೆಲ್ಲ ಡಿಪಾರ್ಟ್ಮೆಂಟ್ ಏನೋ ನೋಡ, ಎಲ್ಲ ಅನ್ರಿಸರ್ವ್ಡ್ ಅಲ್ಲಿ ಇದಾವೆ ನೋಡಿ. ಅನ್ರಿಸರ್ವ್ಡ್ ಮತ್ತೆ OBC ಕ್ಯಾಟಗರಿಗೆ, ಇದು ಸಿವಿಲ್ ಮಾತ್ರ OBC ಗಿದೆ. ಅಂಡ್ ಮತ್ತೆ ಲಾಸ್ಟ್ ಒಂದು ವೇಕೆನ್ಸಿ ಇದೆ, ಅದು ಯಾವ್ದು ಕ್ವಾಲಿಫಿಕೇಶನ್ ಅನ್ನೋದು ನೋಡುವ. ಟೋಟಲಿ 12 ಜಾಬ್ ವೇಕೆನ್ಸೀಸ್ ಕರೆದಿದ್ದಾರೆ. ಇವೆಲ್ಲ ಲೆವೆಲ್ 6 ಪೇ ಸ್ಕೇಲ್. ಓಕೆ, ಲೆವೆಲ್ 6 ಪೇ ಸ್ಕೇಲ್. ಈಗ ಕ್ವಾಲಿಫಿಕೇಶನ್ ಏನನ್ನೋದು ನೋಡುವ. ಈಗ ನೋಡಿ, ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಲೆವೆಲ್ 10 ಪೇ ಸ್ಕೇಲ್ ಇದು. ಓಕೆ, ಲೆವೆಲ್ 10 ಪೇ ಸ್ಕೇಲ್ ಇರೋದು. ಮಾಸ್ಟರ್ ಡಿಗ್ರಿ ಆಗಿರಬೇಕು, 6 ವರ್ಷ ಎಕ್ಸ್ಪೀರಿಯನ್ಸ್ ಇರ್ಬೇಕಂತ ಕೊಟ್ಟಿದ್ದಾರೆ. 6 ಇಯರ್ಸ್ ರಿಲಿವೆಂಟ್ ಟು ಪೇ ಸ್ಕೇಲ್, ಯಾವುದು ಲೆವೆಲ್ ಪೇ 6 ತಗೊಂತಾ ಇರ್ಬೇಕು ನೀವು ಆಲ್ರೆಡಿ, ಅಥವಾ 3 ಇಯರ್ಸ್ ಪೇ ಲೆವೆಲ್ 7 ಅಲ್ಲಿ ಇದ್ರೆ ಸಾಕು. ಓಕೆ, ಈ ತರ ಕೊಟ್ಟಿದ್ದಾರೆ. ಅಂಡ್ 3ನೇ ಪಾಯಿಂಟ್ ಏನು, ರಿಲಿವೆಂಟ್ ಎಕ್ಸ್ಪೀರಿಯನ್ಸ್ ಇನ್ ಒನ್ ಆರ್ ದ ಮೋರ್ ಫಾಲೋಯಿಂಗ್. ಏನು ಫೈನಾನ್ಸ್ ಅಂಡ್ ಅಕೌಂಟ್ಸ್ ಅಲ್ಲಿ ಇರ್ಬೋದು, F&A ಎಸ್ಟಾಬ್ಲಿಷ್ಮೆಂಟ್, ಮೆಟೀರಿಯಲ್ಸ್ ಮ್ಯಾನೇಜ್ಮೆಂಟ್, ಅಕಾಡೆಮಿಕ್ಸ್ ಇರ್ಬೋದು, ಸ್ಟೂಡೆಂಟ್ ವೆಲ್ಫೇರ್, R&D, ಸೆಕ್ರೆಟರಿಯೇಟ್ ಸರ್ವಿಸಸ್ ಇರ್ಬೋದು, ಹಾಸ್ಟೆಲ್ ಮ್ಯಾನೇಜ್ಮೆಂಟ್ ಇರ್ಬೋದು, ಲೀಗಲ್, ಕಾಂಟ್ರಾಕ್ಟ್ಸ್ ಎಕ್ಸ್ಪೀರಿಯನ್ಸ್ ಆರ್ ಸಿಮಿಲರ್ ಟೈಪ್. ಇದರಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಇದ್ದೆ, ನಿಮಗೆ ಈ ಕ್ವಾಲಿಫಿಕೇಶನ್ ಇತ್ತು, ಈ ಎಕ್ಸ್ಪೀರಿಯನ್ಸಸ್ ನಿಮಗೆ ಇತ್ತು ಅಂತಂದ್ರೆ ನೀವು ಎಲಿಜಿಬಲ್. ಇದು ಡಿಸೈರಬಲ್ ಅಂತ ಕೊಟ್ಟಿದ್ದಾರೆ, ಮ್ಯಾಂಡೇಟರಿ ಅಲ್ಲ. ಇದಿಲ್ಲ ಅಂದ್ರೂ ಸಹ ನಡೆಯುತ್ತೆ. ಇವು 3 ಮಾತ್ರ ಕಂಪಲ್ಸರಿ ಬೇಕು, ಅದಕ್ಕೆ ಎಸೆನ್ಷಿಯಲ್ ಅಂತ ಕರೆದಿದ್ದಾರೆ. ಏಜ್ ಲಿಮಿಟ್ ನೋಡಿ 42 ವರ್ಷ ಕೊಟ್ಟಿದ್ದಾರೆ. ಜೂನಿಯರ್ ಸೂಪರಿಂಟೆಂಡೆಂಟ್ ಈ ಪೊಸಿಷನ್ ಬ್ಯಾಚುಲರ್ ಡಿಗ್ರಿ ಇರಬೇಕು, ವೆರಿ ಇಂಪಾರ್ಟೆಂಟ್. ಯಾವುದೇ ಇರಲಿ, ಫೀಲ್ಡ್ ಕೊಟ್ಟಿಲ್ಲ, ಬ್ಯಾಚುಲರ್ ಡಿಗ್ರಿ ಇರಬೇಕು. ಅಂಡ್ 5 ವರ್ಷ ಎಕ್ಸ್ಪೀರಿಯನ್ಸ್, ಅದೇ ಸೇಮ್ ಅಬೋವ್ ಮೆನ್ಷನ್ಡ್ ಎಕ್ಸ್ಪೀರಿಯನ್ಸ್ ಫೀಲ್ಡ್ ಏನಿದೆ ಅದೇ ಎಕ್ಸ್ಪೀರಿಯನ್ಸ್ ಫೀಲ್ಡ್ ಇರಬೇಕು. ಅಂಡ್ ಫಾರ್ ಅಪ್ಲಿಕೆಂಟ್ಸ್ ವಿತ್ ಫುಲ್ ಟೈಮ್ ಮಾಸ್ಟರ್ಸ್ ಡಿಗ್ರಿ, ಯಾರೆಲ್ಲ ಮಾಸ್ಟರ್ಸ್ ಡಿಗ್ರಿ ಫುಲ್ ಟೈಮ್ ಮಾಡಿದರೆ ನಿಮಗೆ 2 ವರ್ಷ ಏಜ್ ರಿಲ್ಯಾಕ್ಸೇಷನ್ ಅಂದ್ರೆ ಎಕ್ಸ್ಪೀರಿಯನ್ಸ್ 2 ವರ್ಷ ಇದೆ ಅಂತ ಕನ್ಸಿಡರ್ ಮಾಡ್ತಾರೆ. ಅಂದ್ರೆ 3 ವರ್ಷ ಇದ್ರೆ ಸಾಕು ನಿಮಗೆ. ಟೋಟಲ್ 5ಅಲ್ಲಿ 2 ಇಲ್ಲಿ ಬಂದ್ಬಿಡುತ್ತೆ. 3 ವರ್ಷ ಎಕ್ಸ್ಪೀರಿಯನ್ಸ್ ಇದ್ರೆ ಸಾಕು ಮಾಸ್ಟರ್ ಡಿಗ್ರಿ ಮೇಲೆ. ಓಕೆ, ಅಂಡ್ ಇದಕ್ಕೆ 34 ಏಜ್ ಲಿಮಿಟ್. ಓಕೆ, ಅಂಡ್ ಜೂನಿಯರ್ ಅಸಿಸ್ಟೆಂಟ್ ಇಲ್ಲಿ ನೋಡಿ, ಎಲ್ಲ ಫ್ರೆಶರ್ಸ್ ಎಲಿಜಿಬಲ್, ಇದಕ್ಕೆ ಎಲ್ಲ ಫ್ರೆಶರ್ಸ್ ಎಲಿಜಿಬಲ್ ಇದ್ದಾರೆ. ಜೂನಿಯರ್ ಅಸಿಸ್ಟೆಂಟ್ ಅಲ್ಲಿ 2 ಪೋಸ್ಟ್ ಇದಾವೆ, 2 ಅನ್ರಿಸರ್ವ್ಡ್ ಅಲ್ಲಿ ಇದೆ, ನೋಡ್ಬೋದು ನೀವು. ಓಕೆ, 2 ಪೋಸ್ಟ್ ಅನ್ರಿಸರ್ವ್ಡ್ ಅಲ್ಲಿ ಇದೆ. ಟೇಬಲ್ ನ ನೋಡುವ ಮತ್ತೇನೊಮ್ಮೆ ನೋಡಿ, 2 ಪೋಸ್ಟ್ ಅನ್ರಿಸರ್ವ್ಡ್ ಅಲ್ಲಿ ಇದೆ. ಅಪ್ಲೈ ಮಾಡಿ, ವೇಸ್ಟ್ ಮಾಡ್ಕೋಬೇಡಿ, ಅಪ್ಲೈ ಮಾಡಿ. ಯಾರ ಅದೃಷ್ಟವಂತರಂತ ನೋಡುವ. ಜೂನಿಯರ್ ಅಸಿಸ್ಟೆಂಟ್ 27 ವರ್ಷ ಏಜ್ ಲಿಮಿಟ್ ಇದೆ. ಓಕೆ, ಅಂಡ್ ಇದಾದ ನಂತರ ಜೂನಿಯರ್ ಟೆಕ್ನಿಕಲ್ ಸೂಪರಿಂಟೆಂಡೆಂಟ್. ಈಗ JTS ನೋಡೋದಾದ್ರೆ, JTS ಅಲ್ಲಿ ಓಕೆ, JTS ಫಸ್ಟ್ ಪೋಸ್ಟ್ CSC ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಕಂಪ್ಯೂಟರ್ ಸೈನ್ಸ್ ಬ್ಯಾಕ್ ಗ್ರೌಂಡ್ ಆದ್ರೆ ಇರಬೇಕು.
ಓಕೆ, ಅಲ್ಲಿ ಕೊಟ್ಟಿದ್ದೆ ನೋಡಿ. ಅದು 3 years ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಆರ್ ಅಲೈಡ್ ಕೋರ್ಸಸ್ ವಿತ್ ಅಟ್ಲೀಸ್ಟ್ ಇಷ್ಟು, ಮತ್ತೆ ವಿತ್ 6 years ಎಕ್ಸ್ಪೀರಿಯನ್ಸ್. ಡಿಪ್ಲೊಮಾ ಆದ 6 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು, BE ಆದ್ರೆ 5 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು. ಓಕೆ, ಅಥವಾ BE BTech ಏನಾದರೂ ಇದ್ರೆ, BE BTech ವಿತ್ ಕಂಪ್ಯೂಟರ್ ಸೈನ್ಸ್ ಆರ್ ಇಂಜಿನಿಯರಿಂಗ್ ಅಲ್ಲಿ ಇನ್ಫಾರ್ಮೇಶನ್ ಸೈನ್ಸ್ ಆರ್ ಅಲೈಡ್ ಬ್ರಾಂಚಸ್ ಏನಾದ್ರು ಇತ್ತು ಅಂದ್ರೆ 3 ವರ್ಷ ಎಕ್ಸ್ಪೀರಿಯನ್ಸ್ ಇದ್ರು ಸಾಕು, ನೀವು ಎಲಿಜಿಬಲ್ ಆಫ್ಟರ್ ಡಿಗ್ರಿ. ಪೋಸ್ಟ್ ಕ್ವಾಲಿಫಿಕೇಶನ್ 3 ವರ್ಷ ಎಕ್ಸ್ಪೀರಿಯನ್ಸ್ ಇದ್ರೆ ಸಾಕು. ಇಲ್ಲಿ ಇದು ಏನ್ ಡಿಫ್ರೆನ್ಸ್ ಅಂದ್ರೆ ನೋಡಿ, ಬ್ಯಾಚುಲರ್ಸ್ ಡಿಗ್ರಿ ಅದರ್ ದೆನ್ BTech ಅಂಡ್ BE, ಅದರ್ ದೆನ್ BTech BE AMI ಅದು ಬೇರೆ ಬೇರೆ ಏನಾದ್ರು ಕೋರ್ಸಸ್ ಮಾಡಿದ್ರೆ BE BTech ಅಲ್ಲದೆ ಆ ತರದವ್ರು 5 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು. ಯಾರೆಲ್ಲ BE BTech ಮಾಡಿದ್ರೆ ನಿಮಗೆ 3 ವರ್ಷ ಎಕ್ಸ್ಪೀರಿಯನ್ಸ್ ಇದ್ರೆ ಸಾಕು, ನೀವು ಎಲಿಜಿಬಲ್. ಓಕೆ, ಬ್ಯಾಚುಲರ್ ಡಿಗ್ರಿ ಮೇಲೆ ಅಪ್ಲೈ ಮಾಡೋ ಅಂತ ಒಂದು ಪೋಸ್ಟ್ ನೋಡಿ. ಅಂಡ್ ಇದಾದ ನಂತರ ಫಾರ್ ಅಪ್ಲಿಕೆಂಟ್ಸ್ ಯಾರೆಲ್ಲ ಮಾಸ್ಟರ್ಸ್ ಮಾಡಿದ್ರೆ ನಿಮ್ಗೆ 2 ವರ್ಷ ಏಜ್ ರಿಲ್ಯಾಕ್ಸೇಷನ್, ಎಕ್ಸ್ಪೀರಿಯನ್ಸ್ ಅಲ್ಲಿ 2 ವರ್ಷ ಮೈನಸ್ ಮಾಡ್ತಾರೆ. ಅಂದ್ರೆ ಬರೀ 1 ವರ್ಷ ಎಕ್ಸ್ಪೀರಿಯನ್ಸ್ ಇದ್ರೆ ಸಾಕು ನಿಮಗೆ. ಓಕೆ, 34 ವರ್ಷ ಏಜ್ ಲಿಮಿಟ್. ಸಿಮಿಲರ್ ಆಗಿ ಎಲ್ಲಾ ಅದರ್ JTSS ಅಲ್ಲಿ ಬೇರೆ ಬೇರೆ ಕ್ಯಾಡ್ರೆ ಕೊಟ್ಟಿದ್ದಾರೆ ನೋಡಿ. BE BTech ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್. ತುಂಬಾ ಜನ EC ಮಾಡಿದೀವಿ ಸರ್, EC ಮಾಡಿದೀವಿ, ನಮ್ಗೆ ಎಲಿಜಿಬಲ್ ಇದೆನಾ ಇಲ್ಲ ಅಂತ ಕೇಳ್ತಾ ಇದ್ರು. EC ಮಾಡಿರೋರ್ಗೂ ಸಹ ಒಂದು ಅವಕಾಶ ಇದೆ, ಬಟ್ ವಿತ್ ನಿಮಗೆ 3 years ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ. ಬರೀ ಡಿಗ್ರಿ ಅಂತಂದ್ರೆ, ಬ್ಯಾಚುಲರ್ ಡಿಗ್ರಿ ಅಂದ್ರೆ, ಮಾಸ್ಟರ್ ಡಿಗ್ರಿ ಅಂದ್ರೆ 1 ವರ್ಷ ಎಕ್ಸ್ಪೀರಿಯನ್ಸ್ ಇದ್ರೆ ಸಾಕು. ಅಂಡ್ JTS ಕೆಮಿಕಲ್ ಅವ್ರಿಗೂ ಸಹ ಎಲಿಜಿಬಲ್ ಇದೆ ನೋಡಿ. ಕೆಮಿಕಲ್ ಟೆಕ್ನಾಲಜಿ, ಬಯೋಕೆಮಿಕಲ್ ಇಂಜಿನಿಯರಿಂಗ್ ಆರ್ ಅಲೈಡ್ ಬ್ರಾಂಚಸ್ ಇದ್ರೂ ಸಹ ಎಲಿಜಿಬಲ್. ಇದೆಲ್ಲದಕ್ಕೂ JTS ಎಲ್ಲದಕ್ಕೂ 34 ವರ್ಷ ಏಜ್ ಲಿಮಿಟ್. ಅಂಡ್ ಸಿವಿಲ್ಗೆ ನೋಡೋದಾದ್ರೆ ಸಿವಿಲ್ ಇಂಜಿನಿಯರಿಂಗ್ ಮಾಡಿರಬೇಕು, ಡಿಪ್ಲೊಮಾ ಆಗಿದ್ರೆ 6 ವರ್ಷ ಎಕ್ಸ್ಪೀರಿಯನ್ಸ್, ಬ್ಯಾಚುಲರ್ ಇಂಜಿನಿಯರಿಂಗ್ ಆದ್ರೆ 5 ವರ್ಷ ಎಕ್ಸ್ಪೀರಿಯನ್ಸ್, BE BTech ಅಲ್ಲ ಅದರ್ ದೆನ್ ಬ್ಯಾಚುಲರ್ ಡಿಗ್ರಿ BE BTech ಅದು 5 ವರ್ಷ, ಬರೀ BE BTech ಅದೇ 3 ವರ್ಷ ಎಕ್ಸ್ಪೀರಿಯನ್ಸ್, ಮಾಸ್ಟರ್ ಡಿಗ್ರಿ ಅದೇ 1 ವರ್ಷ ಇದ್ರೆ ಸಾಕು. ಅಂಡ್ ಅದೇ ತರ ಲಾಸ್ಟ್ BSBE ಅಂತ ಏನು ಶಾರ್ಟ್ ಕಟ್ ಕೊಟ್ಟಿದ್ದಾರೆ ಡಿಸಿಪ್ಲೈನ್, ಇದಂದ್ರೆ ಏನು, ಬಯೋಸೈನ್ಸ್ ಅಂತ ಅರ್ಥ. ಓಕೆ, ಬಯೋಸೈನ್ಸ್ 3 years ಡಿಪ್ಲೊಮಾ ಇನ್ ಬಯೋಸೈನ್ಸ್ ಆರ್ ಅಲೈಡ್ ಬ್ರಾಂಚಸ್ ವಿತ್ 6 years ಎಕ್ಸ್ಪೀರಿಯನ್ಸ್. ಅದರ್ ದೆನ್ BE BTech ಅಂದ್ರೆ 5 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು, BE BTech ಆದ್ರೆ ಬರೀ 3 ವರ್ಷ ಎಕ್ಸ್ಪೀರಿಯನ್ಸ್ ಇದ್ರೆ ಸಾಕು, ಅಂಡ್ ಮಾಸ್ಟರ್ಸ್ ಆದ್ರೆ 1 ವರ್ಷ ಎಕ್ಸ್ಪೀರಿಯನ್ಸ್. ಸೊ ಇಷ್ಟು ನೋಡಿ ಗಸ್. ಅಂಡ್ ಇಲ್ಲಿ ಕೊಟ್ಟಿದ್ದಾರೆ ಗ್ರಾಸ್ ಎಮೋಲ್ಮೆಂಟ್ಸ್ ಬಂದ್ಬಿಟ್ಟು ಅಪ್ಲಿಕೇಬಲ್ ಬೆನಿಫಿಟ್ಸ್ ಇನ್ಕ್ಲೂಡ್ ಬೇಸಿಕ್ ಪೇ, DA, HRA, ಟ್ರಾನ್ಸ್ಪೋರ್ಟ್ ಅಲಯನ್ಸ್ ಆಸ್ ಪರ್ ಗವರ್ನಮೆಂಟ್ ಆಫ್ ಇಂಡಿಯಾ. ನೋಡ್ಬೋದು ನೀವು ಇಲ್ಲಿ GOI, ಬರೀ GOK ಅಲ್ಲ, ಇದು ಗವರ್ನಮೆಂಟ್ ಆಫ್ ಇಂಡಿಯಾ. ಓಕೆ, ಅದು ಅಂಡ್ ಆಸ್ ಅಪ್ಲಿಕೇಬಲ್ ಅಟ್ ಧಾರವಾಡ, ಕರ್ನಾಟಕ. ನೋಡಿ, ನಮ್ಮ ಕರ್ನಾಟಕದಲ್ಲೇ ನಿಮ್ಮ ಜಾಬ್ ಇರುತ್ತೆ. ನೀವು ಒಂದ್ಸಲ ಸೆಲೆಕ್ಟ್ ಆದ್ರೆ ಅಂತಂದ್ರೆ ಇಡೀ ಸರ್ವೀಸು ಕರ್ನಾಟಕದಲ್ಲೇ ನೀವು ಇರ್ಬೋದು. ಅದು ಧಾರವಾಡಲ್ಲಿ ಒಳ್ಳೆ ಬ್ಯೂಟಿಫುಲ್ ಪ್ಲೇಸ್. ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಅಪ್ಲಿಕೇಶನ್ ಹಾಕಿ. ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ಹೇಳ್ಬಿಟ್ಟು ನಾನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ನ ಕೊಟ್ಟಿರ್ತೀನಿ. ಆ ಲಿಂಕ್ ಇಂದ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ನ ಯೂಸ್ ಮಾಡಿಕೊಂಡು ಫಸ್ಟ್ ರಿಜಿಸ್ಟರ್ ಆಗಿ ನಂತರ ಅಪ್ಲಿಕೇಶನ್ ಅಪ್ಲೈ ಮಾಡಿ. ಏನೇ ಡೌಟ್ ಬಂದರೂ ಸಹ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ಎಕ್ಸ್ಪೀರಿಯನ್ಸ್ ಇರೋರ್ಗೂ ಸಹ ಅಪ್ಲೈ ಮಾಡ್ಬೇಕಾದ್ರೆ ಏನೋ ತೊಂದರೆಗಳಿತ್ತಂತಂದ್ರೆ ನನಗೆ ಟೆಕ್ಸ್ಟ್ ಮಾಡ್ಬೋದು, ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ಬೋದು, ನಾನು ನಿಮಗೆ ರಿಪ್ಲೈ ಕೊಡ್ತೀನಿ ಗೆಳೆಯರೆ. ಓಕೆ, ಅಂಡ್ ಇದಾದ ನಂತರ ಸೆಲೆಕ್ಷನ್ ಪ್ರೊಸೀಜರ್ ನೋಡ್ಬೋದು ನೀವು. ಪೇ 6 ಯಾರೆಲ್ಲ ಇದ್ದೀರಾ, ಸೆಲೆಕ್ಷನ್ ಪ್ರಾಸೆಸ್ ಫಾರ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಫಾರ್ ಪೇ 6 ಮೇ ಕನ್ಸಿಸ್ಟ್ ಆಫ್ ರಿಟರ್ನ್ ಟೆಸ್ಟ್ 1 and 2 ಇರುತ್ತೆ ಅಂತ ಕೊಟ್ಟಿದ್ದಾರೆ ನೋಡಿ. ರಿಟರ್ನ್ ಟೆಸ್ಟ್ 1 ಶೆಲ್ ಬಿ ಕಂಪಲ್ಸರಿ ಫಾರ್ ಆಲ್ ಪೋಸ್ಟ್. ಎಲ್ಲಾ ಪೋಸ್ಟ್ಗೆ ಅಂದ್ರೆ ಯಾವುದು ಪೇ ಲೆವೆಲ್ 6 ಇರುವಂತಹ ಎಲ್ಲಾ ಪೋಸ್ಟ್ಗಳಿಗೆ ರಿಟರ್ನ್ ಟೆಸ್ಟ್ 1 ಕಂಪಲ್ಸರಿ. ರಿಟರ್ನ್ ಟೆಸ್ಟ್ 2 ಮಾತ್ರ ಅದು ಸೆಲೆಕ್ಷನ್ ಕಮಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ನೇಚರ್ ಆಫ್ ದ ಪೋಸ್ಟ್ ಫಾರ್ ವಿಚ್ ರಿಕ್ರೂಟ್ಮೆಂಟ್ ಇಸ್ ಬಿಂಗ್ ಕ್ಯಾರಿಡ್ ಔಟ್, ಅವರು ಇಟ್ಟರೆ ಇಡ್ಬೋದು, ಇಲ್ಲಂದಿಲ್ಲ, ಬಟ್ ರಿಟರ್ನ್ ಟೆಸ್ಟ್ 1 ಮಾತ್ರ ಕಂಪಲ್ಸರಿ ಇರುತ್ತೆ. ಓಕೆ, ಅಂಡ್ ಅಪ್ಲಿಕೆಂಟ್ಸ್ ಸೆಕ್ಯೂರಿಂಗ್ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಬಂದ್ಬಿಟ್ಟು ಕಮಿಟಿ ರಿಟರ್ನ್ ಟೆಸ್ಟ್ 1 ಅಲ್ಲಿ ಅವ್ರನ್ನ ರಿಟರ್ನ್ ಟೆಸ್ಟ್ 2ಗೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ, ಅಥವಾ ನೆಕ್ಸ್ಟ್ ಇಂಟರ್ವ್ಯೂ ಆದ್ರೂ ಇರ್ಬೋದು. ಓಕೆ, ಅಂಡ್ ಇಫ್ ರಿಟರ್ನ್ ಟೆಸ್ಟ್ ಏನಾದ್ರು ಕಂಡಕ್ಟ್ ಮಾಡೋ ತರ ಇದ್ರೆ ಓಕೆ, ಬೋತ್ ರಿಟರ್ನ್ ಟೆಸ್ಟ್ ವೆಯ್ಟೇಜಸ್ ನ ಕನ್ಸಿಡರ್ ಮಾಡ್ತಾರೆ. 20 to 40% ಇನ್ ರಿಟರ್ನ್ ಟೆಸ್ಟ್ 1 ಅಂಡ್ 80 to 60% ಇನ್ ರಿಟರ್ನ್ ಟೆಸ್ಟ್ ಅಲ್ಲಿ 20% ಕನ್ಸಿಡರ್ ಮಾಡಿದೆ 80% ರಿಟರ್ನ್ ಟೆಸ್ಟ್ 2 ತಗೋತಾರೆ. ರಿಟರ್ನ್ ಟೆಸ್ಟ್ 4 ನಲ್ಲಿ 40% ತಗೊಂಡ್ರೆ ಸೆಕೆಂಡ್ ಟೆಸ್ಟ್ ಅಲ್ಲಿ 60% ತಗೋತಾರೆ ವೆಯ್ಟೇಜ್. ಓಕೆ, ಅದರ ಆಧಾರದ ಮೇಲಿನ ಸೆಲೆಕ್ಷನ್ ನಡೆಯುತ್ತೆ. ಅಂಡ್ ಪೇ ಲೆವೆಲ್ 10 ಅವ್ರಿಗೆ ಮಾತ್ರ ರಿಟರ್ನ್ ಟೆಸ್ಟ್ ಆರ್ ಎನಿ ಅದರ್ ಎವ್ಯಾಲ್ಯೂಯೇಷನ್ ಪ್ರಾಸೆಸ್ ಆಸ್ ಡೀಮ್ಡ್ ಫಿಟ್ ಮೇ ಬಿ ಕಂಡಕ್ಟೆಡ್ ವಿಚ್ ವಿಲ್ ಬಿ ಕ್ವಾಲಿಫೈಯಿಂಗ್ ಇನ್ ನೇಚರ್. ಓಕೆ, ಇದು ಕಮಿಟಿ ಡಿಸೈಡ್ ಮಾಡುತ್ತೆ ಪೇ ಲೆವೆಲ್ 10 ಇರೋರಿಗೆ. ಓಕೆ, ಬರೀ ಇಂಟರ್ವ್ಯೂ, ದಿಸ್ ಫೈನಲ್ ಸೆಲೆಕ್ಷನ್ ವಿಲ್ ಬಿ ಬೇಸ್ಡ್ ಆನ್ ದ ಪರ್ಫಾರ್ಮೆನ್ಸ್ ಇನ್ ದ ಇಂಟರ್ವ್ಯೂ ಓನ್ಲಿ. ಬಟ್ ಪೇ ಲೆವೆಲ್ 6 ಇರೋರಿಗೆ ಯಾವುದೇ ತರದ ಇಂಟರ್ವ್ಯೂ ಇರಲ್ಲ, ಯಾವುದೇ ತುಂಬಾ ಜನ ಹುಡುಗರು ಗೋಲ್ಮಾಲ್ ನಡೆಯುತ್ತೆ ಹಂಗೆ ಹಿಂಗೆ ಅಂತ ಅನ್ಕೊಂತಾರೆ, ಆ ತರ ಏನು ಸಿಚುಯೇಷನ್ ಇರಲ್ಲ. ಯಾಕಂದ್ರೆ ಪ್ಯೂರ್ಲಿ ಆನ್ ಮೆರಿಟ್ ಬೇಸಿಸ್ ಅಲ್ಲಿ ಸೆಲೆಕ್ಟ್ ಮಾಡ್ತಾರೆ. ಓಕೆ, ರಿಟರ್ನ್ ಟೆಸ್ಟ್ 1 and 2 ಇರೋರು, ಪೇ ಲೆವೆಲ್ 6 ಇರೋರು ಎಲ್ಲರೂ ರಿಟರ್ನ್ ಟೆಸ್ಟ್ ಮೇಲೆನೆ ಸೆಲೆಕ್ಷನ್ ಆಗುತ್ತೆ, ಯಾವುದೇ ತರ ಇಂಟರ್ವ್ಯೂ ಇರಲ್ಲ. ಅಂಡ್ ಇದಾದ ನಂತರ ನಿಮ್ಗೆ ಏಜ್ ರಿಲ್ಯಾಕ್ಸೇಷನ್ ಅವೆಲ್ಲ ಕೊಟ್ಟಿದ್ದಾರೆ.
ಮತ್ತು ಪ್ರೊಬೇಷನ್ ಪೀರಿಯಡು 1 ಇಯರ್ ಇರುತ್ತೆ, ಅದನ್ನು ನೋಡ್ಕೊಳ್ಳಿ. ಅಪಾಯಿಂಟೆಡ್ ಕ್ಯಾಂಡಿಡೇಟ್ಸ್ ಮೆಡಿಕಲಿ ಫಿಟ್ ಅಂತ ಇರಬೇಕು, ಆದ ನಂತರ ನಿಮ್ಮ ಜಾಯ್ನಿಂಗ್ ಲೆಟರ್ ಕೊಡ್ತಾರೆ. ಪ್ರೊಬೇಷನ್ ಮಾತ್ರ 1 ಇಯರ್. ಅಪ್ಲಿಕೆಂಟ್ಸ್ ಎಲ್ಲ ಡಾಕ್ಯುಮೆಂಟ್ಸನ್ನ ನೀಟಾಗಿ ಅಪ್ಲೋಡ್ ಮಾಡಿ. ಓಕೆ, ಆ್ಯಂಡ್ ಇದಾದ ನಂತರ ಯಾವುದೇ ಥರ ಅಪ್ಲಿಕೇಶನ್ ಫೀ ಏನು ಇರೋ ಥರ ಕಾಣ್ತಾ ಇಲ್ಲ, ಬಟ್ ಕೊನೆಯ ದಿನಾಂಕ ಲಾಸ್ಟ್ ಡೇಟ್ ಬಂದು 13th ಜೂಲೈ ಇದೆ, ಅಪ್ ಟು ಮಿಡ್ ನೈಟ್. ಓಕೆ, ಇದು 11ನೇ ತಾರೀಕು ಜೂನಿಂದ ಸ್ಟಾರ್ಟ್ ಆಗಿದೆ. 13ನೇ ತಾರೀಕು ಜೂಲೈ ತನಕ ನಿಮ್ಗೆ ಅವಕಾಶ ಇದೆ. ಅಪ್ಲೈ ಮಾಡ್ಕೊಳ್ಳಿ, ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಯಾವುದೇ ಥರದ ಡೌಟ್ ಇದ್ರೂ ಸಹ ನನಗೆ ಕಮೆಂಟ್ ಮಾಡ್ಬೋದು. ಆ್ಯಂಡ್ ಈ ವಿಡಿಯೋನ ಕೊನೆಯ ತನಕ ವಾಚ್ ಮಾಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಆ್ಯಂಡ್ ಈ ವಿಡಿಯೋನ ನಿಮ್ಮೆಲ್ಲ ಗೆಳೆಯರಿಗೆ ಶೇರ್ ಮಾಡಿ, ಆ್ಯಂಡ್ ಎಲ್ಲರಿಗೂ ಅಪ್ಲೈ ಮಾಡೋದಕ್ಕೆ ಹೇಳಿ. ಆ್ಯಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಗೈಸ್ ಫಾರ್ ಯುವರ್ ಎಕ್ಸಾಮಿನೇಷನ್. ಆ್ಯಂಡ್ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರದ ಫ್ರೆಶ್ ಆ್ಯಂಡ್ ನ್ಯೂ ನೋಟಿಫಿಕೇಶನ್ ಅಪ್ಡೇಟ್ಸ್ ನಿಮ್ಮಲ್ಲಿ ನಿಮಗೆ ಕಳಿಸ್ತಾ ಇರ್ತೀವಿ, so that you will get benefited. And I wish you all the best once again. See you in the next session guys. Good day, take care, bye.